ಸ್ವಲ್ಪ ಗಮನ ಕೊಟ್ಟು ಕೇಳಿ. ನಾವೊಂದು ಯುದ್ಧದ ಮಧ್ಯದಲ್ಲಿ ಇದ್ದೀವಿ. ಬಾಂಬ್ ಅಥವಾ ಬಂದೂಕಿನ ಯುದ್ಧ ಅಲ್ಲ, ಇದು ಮನಸ್ಸಿನ ಯುದ್ಧ. ದಿಸ್ ಈಸ್ ಸೈಕಾಲಜಿಕಲ್ ವಾರ್ಫೇರ್. ನಾನು ಇತ್ತೀಚೆಗಷ್ಟೇ ಒಂದು ರಿಪೋರ್ಟ್ ಅನ್ನು ಓದ್ತಾ ಇದ್ದೆ. NCRB ಡೇಟಾ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಯಾರು ಗೊತ್ತಾ? ರೈತರಲ್ಲ, ವಯಸ್ಸಾದವರು ಅಲ್ಲ. ಅದು 15ರಿಂದ 29 ವರ್ಷದೊಳಗಿನ ಯುವಕರು, ಅಂದ್ರೆ ನೀವು ಸ್ಟೂಡೆಂಟ್ಸ್ ಅಂಡ್ ಯಂಗ್ ಪ್ರೊಫೆಷನಲ್ಸ್. ಪ್ರತಿ 8 ನಿಮಿಷಕ್ಕೆ ಭಾರತದಲ್ಲಿ ಒಬ್ಬ ಯುವಕ ಅಥವಾ ಯುವತಿ ಜೀವನದ ಒತ್ತಡವನ್ನ ತಾಳಲಾರದೆ ತನ್ನ ಪ್ರಾಣವನ್ನ ಕಳೆದುಕೊಳ್ತಿದ್ದಾನೆ. ಕಾರಣಗಳೇನು? ಸರ್, ಎಕ್ಸಾಮ್ ರಿಸಲ್ಟ್ ಭಯ. ಸರ್, ಗರ್ಲ್ ಫ್ರೆಂಡ್ ಬಿಟ್ಟೋದ್ಲು. ಸರ್, ನನಗೆ ಕೆರಿಯರ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಕನ್ಫ್ಯೂಷನ್ ಇದ್ದೀನಿ, ಫ್ಯೂಚರ್ ಬ್ಲಾಂಕ್ ಆಗಿ ಕಾಣ್ತಿದೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಡಿಪ್ರೆಷನ್, ಆಂಗ್ಸೈಟಿ ಅಥವಾ ಪ್ಯಾನಿಕ್ ಅಟ್ಯಾಕ್ ಅಂತ ಕರಿತೀವಿ. ಇವತ್ತಿನ ಜೆನ್ ಝಿ ಮತ್ತು ಜೆನ್ ಆಲ್ಫಾ ಮಕ್ಕಳಿಗೆ, ಅಂದ್ರೆ ನಿಮಗೆ, ಎಲ್ಲರೂ ನೀವು ವೀಕ್, ನಿಮಗೆ ತಾಳ್ಮೆ ಇಲ್ಲ ಅಂತ ಬೈತಾರೆ. ಆದ್ರೆ ಒಬ್ಬ ರಾಷ್ಟ್ರೀಯವಾದಿ ಪತ್ರಕರ್ತನಾಗಿ ನಾನು ಹೇಳ್ತೀನಿ, ಯು ಆರ್ ನಾಟ್ ಅಲೋನ್. ನೀವು ಒಬ್ಬಂಟಿ ಅಲ್ಲ. ಯಾಕಂದ್ರೆ ಜಗತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೆಕಾರ್ಡ್ ಆದ ಮೆಂಟಲ್ ಬ್ರೇಕ್ ಡೌನ್ ಅಥವಾ ಪ್ಯಾನಿಕ್ ಅಟ್ಯಾಕ್ ಯಾವ್ದು ಗೊತ್ತಾ? ಅದು ಯಾವುದೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಲ್ಲ, ಅದಾಗಿದ್ದು ಜಗತ್ತಿನ ಶ್ರೇಷ್ಠ ಬಿಲ್ವಿದ್ಯೆಗಾರ, ಮಹಾಪರಾಕ್ರಮಿ, ಅಜೇಯ ವೀರ ಅರ್ಜುನನಿಗೆ. ಹೌದು ಸ್ನೇಹಿತರೆ, ಕುರುಕ್ಷೇತ್ರ ಎಂಬ ರಣರಂಗದಲ್ಲಿ 18 ಅಕ್ಷೋಹಿಣಿ ಸೈನ್ಯದ ಮಧ್ಯೆ ನಿಂತಿದ್ದ ಅರ್ಜುನನಿಗೆ ಆಗಿದ್ದು ಭಕ್ತಿಯಲ್ಲ, ವೈರಾಗ್ಯ ಅಲ್ಲ, ಅವನಿಗಾಗಿದ್ದು ಸಿವಿಯರ್ ಕ್ಲಿನಿಕಲ್ ಡಿಪ್ರೆಷನ್. ಇವತ್ತು ನಾವು ಭಗವದ್ಗೀತೆಯ ಸರಣಿಯ ಮೊದಲ ಸಂಚಿಕೆಯಲ್ಲಿ ಕೃಷ್ಣನ ತತ್ವಗಳನ್ನು ಕಲಿಯುವುದಕ್ಕಿಂತ ಮುಂಚೆ ಅರ್ಜುನನ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಅರ್ಜುನ ಇಸ್ ಯು. ಅರ್ಜುನ ಅಂದ್ರೆ ಬೇರೆ ಯಾರೂ ಅಲ್ಲ. ಅರ್ಜುನ ಅಂದ್ರೆ ಇವತ್ತಿನ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಮನುಷ್ಯ. ಅವನಿಗೊಂದು ಏನಾಯ್ತು? ಯಾಕೆ ಅವನ ಕೈಕಾಲು ನಡುಗುತ್ತು? ಆ ಡಿಪ್ರೆಷನ್ ಇಂದ ಹೊರಗೆ ಬರೋದು ಹೇಗೆ? ಬನ್ನಿ, ಇವತ್ತು ಕೃಷ್ಣನ ಸನ್ನಿಧಿಯಲ್ಲಿ ಈ ಸಮಸ್ಯೆಗೊಂದು ಶಾಶ್ವತ ಪರಿಹಾರವನ್ನು ಹುಡುಕೋಣ. ವೆಲ್ಕಮ್ ಟು ದ ಗೀತಾ ಫಾರ್ ಜೆನ್ ಝಿ. ನಾನು ನಿಮ್ಮ ವಿಕಾಸ್ ಶಾಸ್ತ್ರಿ. ಮೊದಲು ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳಿ. ಅದು ಭಾನುವಾರ ಪಾರ್ಕ್ನಲ್ಲಿ ವಾಕಿಂಗ್ ಮಾಡೋ ಜಾಗ ಅಲ್ಲ, ಅದು ಧರ್ಮಕ್ಷೇತ್ರ, ಕುರುಕ್ಷೇತ್ರ. ಅಲ್ಲಿ ಒಂದು ಕಡೆ 11 ಅಕ್ಷೋಹಿಣಿ ಕೌರವರ ಸೈನ್ಯ, ಇನ್ನೊಂದು ಕಡೆ 7 ಅಕ್ಷೋಹಿಣಿ ಪಾಂಡವರ ಸೈನ್ಯ. ಲಕ್ಷಾಂತರ ಜನ, ಆನೆಗಳು, ಕುದುರೆಗಳು, ಆಯುಧಗಳು. ಅಲ್ಲಿನ ಶಬ್ದ ಹೇಗಿತ್ತು ಗೊತ್ತಾ? 1ನೇ ಅಧ್ಯಾಯದಲ್ಲಿ ಸಂಜಯ ಹೇಳ್ತಾನೆ, ಸಘೋಷೋ ಧಾರ್ತ ರಾಷ್ಟ್ರನಾಂ ಹೃದಯಾನಿ ವ್ಯದಾರಯತ್. ಅಂದ್ರೆ ಆ ಶಂಖನಾದದ ಶಬ್ದ ಹೇಗಿತ್ತು ಅಂದ್ರೆ ಎದೆಯ ಹೊಡೆದು ಹೋಗುವಂತಿತ್ತು. ನನ್ನ ಯುವ ಮಿತ್ರರೇ, ನಿಮ್ಮ ಜೀವನದಲ್ಲೂ ಕೂಡ ಇವತ್ತು ಕುರುಕ್ಷೇತ್ರನೇ ಅಲ್ವಾ? JEE ನೀಟ್ ಎಕ್ಸಾಮ್ ಹಾಲ್ ಒಂದು ಕುರುಕ್ಷೇತ್ರ, ನಿಮ್ಮ ಆಫೀಸ್ನ ಬೋರ್ಡ್ ರೂಮ್ ಒಂದು ಕುರುಕ್ಷೇತ್ರ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೋ ಪೋಸ್ಟ್ಗೆ ಬರೋ ಕಮೆಂಟ್ ಸೆಕ್ಷನ್ ಕೂಡ ಒಂದು ಕುರುಕ್ಷೇತ್ರ. ಎಲ್ಲೆಡೆ ಕಾಂಪಿಟೇಷನ್, ಎಲ್ಲೆಡೆ ಪ್ರೆಷರು, ನಿಮ್ಮ ಪೇರೆಂಟ್ಸ್ನ ನಿರೀಕ್ಷೆಗಳು, ಸಮಾಜದ ಒತ್ತಡ, ಪಕ್ಕದ ಮನೆ ಹುಡುಗ ರ್ಯಾಂಕ್ ತಗೊಂಡ, ನೀನು ದಡ್ಡ ಅನ್ನೋ ಮಾತುಗಳು, ಇವೆಲ್ಲವೂ ಆ ಶಂಖನಾದದ ತರಹ ನಿಮ್ಮ ಎದೆಯನ್ನ ಹೊಡಿತಾ ಇಲ್ವಾ? ಅರ್ಜುನ ಅಲ್ಲಿ ಆ ಸೈನ್ಯವನ್ನ ನೋಡ್ತಾನೆ. ಅವನ ಎದುರಿಗೆ ಕಂಡಿದ್ದು ಯಾರು? ಭೀಷ್ಮ, ತನ್ನ ಪ್ರೀತಿಯ ತಾತ. ದ್ರೋಣ, ತನಗೆ ವಿದ್ಯೆ ಕಲಿಸಿದ ಗುರು. ದುರ್ಯೋಧನ, ತನ್ನ ಸ್ವಂತ ದಾಯಾದಿ. ಇಲ್ಲಿ ಒಂದು ಸೈಕಾಲಜಿಯನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಜುನನಿಗೆ ಯುದ್ಧ ಅಂದ್ರೆ ಭಯ ಇರಲಿಲ್ಲ. ಅವನು ಎಷ್ಟೋ ಯುದ್ಧವನ್ನ ಗೆದ್ದಿದ್ದಾನೆ. ಅವನಿಗೆ ಭಯ ಆಗಿದ್ದು ಯುದ್ಧ ನೋಡಿ ಅಲ್ಲ, ಸಂಬಂಧಗಳನ್ನ ನೋಡಿ. ನಾನು ಇವರನ್ನ ಕೊಲ್ಲಬೇಕಾ, ಇವರೆಲ್ಲ ನನ್ನವರೇ ಅನ್ನೋ ಮೋಹ. ಇವತ್ತು ನಿಮಗೂ ಆಗ್ತಿರೋದಿದೆ. ನಿಮಗೆ ಎಕ್ಸಾಮ್ ಅಂದ್ರೆ ಭಯ ಇಲ್ಲ, ಫೇಲ್ ಆದ್ರೆ ಅಪ್ಪ ಅಮ್ಮ ಏನ್ ಅನ್ಕೋತಾರೆ ಅನ್ನೋ ಭಯ. ನಿಮ್ಗೆ ಬಿಸ್ನೆಸ್ ಮಾಡೋಕ್ ಭಯ ಇಲ್ಲ, ಲಾಸ್ ಆದ್ರೆ ಸಮಾಜದವರು ನಗ್ತಾರೆ ಅನ್ನೋ ಭಯ. ಅಂದ್ರೆ ಸಮಸ್ಯೆ ಇರೋದು ಕೆಲಸದಲ್ಲ, ಸಮಸ್ಯೆ ಇರೋದು ಫಲಿತಾಂಶದ ಮೇಲಿರೋ ವ್ಯಾಮೋಹದಲ್ಲಿ. ಅರ್ಜುನನಿಗೆ ಆ ಕ್ಷಣ ಏನಾಯ್ತು? ಅವನು ಹೇಳೋ ಲಕ್ಷಣಗಳನ್ನ ಗಮನಿಸಿ. ಇವತ್ತಿನ ಮಾಡ್ರನ್ ಮೆಡಿಕಲ್ ಸೈನ್ಸ್ ನೋಡಿ ಬೆರಗಾಗುತ್ತೆ. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಒಂದು ಶ್ಲೋಕ ಇದೆ, ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಇದರ ಅರ್ಥ ಏನ್ ಗೊತ್ತಾ? ಸೀದಂತಿ ಮಮ ಗಾತ್ರಾಣಿ, ನನ್ನ ಕೈಕಾಲುಗಳು ಸೋತೋಗ್ತಿವೆ. ಮುಖಂಚ ಪರಿಶುಷ್ಯತಿ, ನನ್ನ ಬಾಯಿ ಪೂರ್ತಿ ಒಣಗಿ ಹೋಗ್ತಿದೆ. ವೇಪತುಶ್ಚ ಶರೀರೇ, ನನ್ನ ಇಡೀ ದೇಹ ನಡುಗ್ತಾ ಇದೆ. ಗಾಂಡೀವಂ ಸ್ರಂಸತೆ ಅಸ್ತಾತ್, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಧನಸ್ಸು ಗಾಂಡೀವ ನನ್ನ ಕೈಯಿಂದ ಜಾರಿ ಬೀಳ್ತಾ ಇದೆ. ತ್ವಕ್ಚೇವ ಪರಿದಹ್ಯತೆ, ನನ್ನ ಚರ್ಮ ಉರಿತಾ ಇದೆ. ಬರ್ನಿಂಗ್ ಸೆನ್ಸೇಷನ್ ಇನ್ ಸ್ಕಿನ್. ನಾಚ ಶಶ್ನೋಮ ವಸ್ತುಸ್ಥಾನಂ. ಕೃಷ್ಣ, ನನಗೆ ಇಲ್ಲಿ ನಿಲ್ಲೋಕಾಗ್ತಿಲ್ಲ, ನನಗೆ ತಲೆ ಸುತ್ತಾ ಇದೆ. ಸ್ಟಾಪ್, ಜಸ್ಟ್ ಪಾಸ್,
ಸ್ಪೆಸಿಫಿಕಲಿ ಇಯರ್. ನೀವು ಯಾರಾದರೂ ಡಾಕ್ಟರ್ ಹತ್ರ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗಿ ಈ ಲಕ್ಷಣಗಳನ್ನ ಹೇಳಿ, ಅವ್ರು ತಕ್ಷಣ ಹೇಳ್ತಾರೆ ದಿಸ್ ಈಸ್ ಕ್ಲಾಸಿಕಲ್ ಪ್ಯಾನಿಕ್ ಅಟ್ಯಾಕ್ ಅಥವಾ ಅಕ್ಯೂಟ್ ಸ್ಟ್ರೆಸ್ ರೆಸ್ಪಾನ್ಸ್. ಯಾವಾಗ ನಮ್ಮ ಮೆದುಳು ಅತಿಯಾದ ಒತ್ತಡಕ್ಕೆ ಒಳಗಾಗುತ್ತೋ ನಮ್ಮ ದೇಹದಲ್ಲಿ ಅಡ್ರಿನಲೈನ್ ಮತ್ತು ಕಾರ್ಟಿಸೋಲ್ ಹಾರ್ಮೋನ್ಗಳು ವಿಪರೀತವಾಗಿ ರಿಲೀಸ್ ಆಗ್ತವೆ. ಆಗ ರಕ್ತ ಸಂಚಾರ ಕೈಕಾಲುಗಳಿಗೆ ಹೋಗೋದು ನಿಲ್ಲುತ್ತೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಅರ್ಜುನನಿಗೆ ಆಗಿದ್ದು ಇದೆ. ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ವಿಷಯ ಏನ್ ಗೊತ್ತಾ, ಅರ್ಜುನ ಒಬ್ಬ ವಾರಿಯರ್. ಅವನು ಜಿಮ್ಗೆ ಹೋಗದ ವೀಕ್ ಆಗಿರೋ ಹುಡುಗ ಅಲ್ಲ, ಅವನು ಫಿಸಿಕಲಿ ಅತ್ಯಂತ ಸ್ಟ್ರಾಂಗ್. ಆದರೂ ಅವನ ಮನಸ್ಸು ಕುಸಿದಾಗ ಅವನ ಆ ಬಲಿಷ್ಠ ದೇಹ ಕೂಡ ಅವನ ಮಾತನ್ನ ಕೇಳಲಿಲ್ಲ. ಇದೊಂದು ದೊಡ್ಡ ಪಾಠ. ಯುವರ್ ಫಿಸಿಕಲ್ ಸ್ಟ್ರೆಂತ್ ಇಂಪ್ಲೈಸ್ ನಥಿಂಗ್ ಇಫ್ ಯುವರ್ ಮೆಂಟಲ್ ಸ್ಟ್ರೆಸ್ ಈಸ್ 0. ನೀವು ಜಿಮ್ನಲ್ಲಿ 100 kg ಎತ್ಬೋದು, 6 ಪ್ಯಾಕ್ ಇರ್ಬೋದು, ಆದರೆ ಒಂದು ಚಿಕ್ಕ ಎಮೋಷನಲ್ ಸಮಸ್ಯೆ ಬಂದರೆ ನೀವು ಕುಸಿದು ಬೀಳ್ತೀರಾ ಅಂದರೆ ಆ ದೇಹದ ಶಕ್ತಿಗೇನು ಬೆಲೆ. ಇವತ್ತಿನ ಜೆನ್ಸಿ ಮಕ್ಕಳು ಜಿಮ್ ಬಗ್ಗೆ ಕೊಡ್ತಿರೋ ಗಮನವನ್ನ ಮೆಂಟಲ್ ಹೆಲ್ತ್ ಬಗ್ಗೆ ಕೊಡ್ತಿಲ್ಲ. ಅದಕ್ಕೆ ಸಣ್ಣ ಸಮಸ್ಯೆ ಬಂದರೂ ಸೂಸೈಡ್ ಮಾಡ್ಕೊತಾರೆ. ಅರ್ಜುನ ಅಲ್ಲಿ ಕುಸಿದು ಕೂತ ರಥದ ಮೇಲೆ ಧನಸ್ಸನ್ನ ಬಿಸಾಡದ. ನಾ ಯೋತ್ಸೆ, ನಾನು ಯುದ್ಧವನ್ನ ಮಾಡಲ್ಲ ಅಂತ ಹೇಳ್ತಾನೆ. ಇದನ್ನ ನಾವು ಗಿವಿಂಗ್ ಅಪ್ ಅಂತೀವಿ. ಆದ್ರೆ ಅರ್ಜುನ ಸುಮ್ಮನೆ ಗಿವ್ ಅಪ್ ಮಾಡಲಿಲ್ಲ, ಅವನು ಅದಕ್ಕೊಂದು ಕಲರಿಂಗ್ ಕೊಟ್ಟ. ಮನುಷ್ಯರಾದ ನಾವು ಎಷ್ಟೊಂದು ಬುದ್ಧಿವಂತರು ಅಂದ್ರೆ ನಮ್ಮ ಸೋಲಿಗೆ ಅಥವಾ ನಮ್ಮ ಭಯಕ್ಕೆ ನಾವು ಒಳ್ಳೆತನದ ಮುಖವಾಡವನ್ನ ಹಾಕ್ತೀವಿ. ಅರ್ಜುನ ಏನ್ ಮಾಡ್ದ ಗೊತ್ತಾ, ನಾವು ಎಕ್ಸಾಮ್ಗೆ ಓದಿಲ್ಲ ಅಂದ್ರೆ ಏನ್ ಹೇಳ್ತೀವಿ, ನನಗೆ ಹುಷಾರಿಲ್ಲ ಅಂತೀವಿ, ಅಥವಾ ಆ ಸಬ್ಜೆಕ್ಟ್ ನಮ್ಗೆ ಯೂಸ್ ಇಲ್ಲ ಅಂತೀವಿ. ಅದೇ ರೀತಿ ಅರ್ಜುನನಿಗೆ ಯುದ್ಧ ಮಾಡಲು ಭಯ ಆಯ್ತು, ಆದರೆ ಅವನು ನನಗೆ ಭಯ ಆಗ್ತಿದೆ ಅಂತ ಒಪ್ಕೊಳ್ಳಿಲ್ಲ. ಬದಲಾಗಿ ಅವನು ಕೃಷ್ಣನಿಗೆ ಧರ್ಮದ ಪಾಠ ಹೇಳೋಕೆ ಶುರು ಮಾಡ್ದ. ಅವನು ಹೇಳ್ತಾನೆ, ಕೃಷ್ಣ ಇವರನ್ನೆಲ್ಲ ಕೊಂದು ನನಗೆ ರಾಜ್ಯ ಯಾಕೆ ಬೇಕು? ಗುರುಗಳನ್ನ ಕೊಲ್ಲೋದು ಪಾಪ ಅಲ್ವಾ? ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ಕುಲನಾಶ ಆಗುತ್ತೆ. ಅದಕ್ಕೆ ನಾನು ಯುದ್ಧ ಮಾಡಲ್ಲ, ನಾನು ಕಾಡಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬದುಕ್ತೀನಿ. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಂತಹ ತ್ಯಾಗ, ಎಂತಹ ಅಹಿಂಸೆ. ಆದ್ರೆ ಇದು ಬೂಟಾಟಿಕೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ಭಿಕ್ಷುಕ ನಾನು ಹಣ ಮುಟ್ಟಲ್ಲ ಅಂದ್ರೆ ಅದು ತ್ಯಾಗ ಅಲ್ಲ, ಅದು ಬಡತನ. ಒಬ್ಬ ಶ್ರೀಮಂತ ಹಣ ಮುಟ್ಟಲ್ಲ ಅಂದ್ರೆ ಅದು ತ್ಯಾಗ. ಒಬ್ಬ ಹೇಡಿ ನಾನು ಒಡೆಯಲ್ಲ, ಶಾಂತಿ ಬೇಕು ಅಂದ್ರೆ ಅದು ಅಹಿಂಸೆ ಅಲ್ಲ, ಅದು ಭಯ. ಒಬ್ಬ ಬಲಿಷ್ಠ ವ್ಯಕ್ತಿ ಕೈಯಲ್ಲಿ ಕತ್ತಿ ಇದ್ರು ನಾನು ಒಡೆಯೋಲ್ಲ ಅಂತ ಅದು ಹೇಳ್ತಾ ನೋಡಿ, ಅದು ಅಹಿಂಸೆ. ಅರ್ಜುನನ ಕೈ ನಡುಗುತ್ತಿದೆ, ಅವನಿಗೆ ಯುದ್ಧ ಮಾಡೋಕೆ ಧೈರ್ಯ ಸಾಲ್ತಿಲ್ಲ. ತನ್ನ ಭಯವನ್ನ ಮುಚ್ಚಿ ಹಾಕಲು ಅವನು ಅಹಿಂಸೆಯ ಹೆಸರನ್ನ ಬಳಸ್ತಾ ಇದ್ದಾನೆ. ಇದನ್ನ ನಾವು ಎಸ್ಕೇಪಿಸಂ ಅಥವಾ ಪಲಾಯನವಾದ ಅಂತೀವಿ. ಸ್ನೇಹಿತರೆ, ನಿಮಗೂ ಇದು ಅನ್ವಯಿಸುತ್ತೆ. ನನಗೆ ಕಾರ್ಪೊರೇಟ್ ಲೈಫ್ ಇಷ್ಟ ಇಲ್ಲ, ನಾನು ಹಿಮಾಲಯ ಕೊಟ್ಟೋಗ್ತೀನಿ, ಇದು ವೈರಾಗ್ಯನ? ಅಥವಾ ಆಫೀಸ್ ಪಾಲಿಟಿಕ್ಸ್ನ ಎದುರಿಸೋಕೆ ಆಗದ ಭಯನ? ನನಗೆ ಮದುವೆ ಬೇಡ, ನಾನು ಸಿಂಗಲ್ ಆಗಿರ್ತೀನಿ, ಇದು ನಿಮ್ಮ ನಿರ್ಧಾರನ? ಅಥವಾ ಜವಾಬ್ದಾರಿ ತಗೊಳ್ಳೋಕೆ ಆಗದ ಭಯನ? ನೀವು ನಿಮ್ಮ ಲೈಫ್ ಪ್ರಾಬ್ಲಮ್ಸ್ ಇಂದ ಓಡಿ ಹೋಗಿ ಅದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೆಸರು ಕೊಡ್ತಿದ್ರೆ ಯು ಆರ್ ಬಿಹೇವಿಂಗ್ ಎಕ್ಸಾಕ್ಟ್ಲಿ ಲೈಕ್ ಅರ್ಜುನ. ನೀವು ನಿಮ್ಮನ್ನೇ ಮೋಸ ಮಾಡ್ಕೊತಿದ್ದೀರಿ. ಇಡೀ 1ನೇ ಅಧ್ಯಾಯದಲ್ಲಿ ಅರ್ಜುನ ಮಾತಾಡ್ತಾನೆ, ಅಳ್ತಾನೆ, ವಾದ ಮಾಡ್ತಾನೆ, ಆದ್ರೆ ಕೃಷ್ಣ ಏನ್ ಮಾಡ್ತಾನೆ ಗಮನಿಸಿ. ಕೃಷ್ಣ ಒಂದೇ ಒಂದು ಮಾತು ಕೂಡ ಆಡಲ್ಲ, ಇಷ್ಟೇ ಸೈಲೆಂಟ್. ಯಾಕಂದ್ರೆ ಕೃಷ್ಣನಿಗೆ ಗೊತ್ತು, ಇವನು ಬಡಬಡಾಯಿಸ್ತಿರೋದು ಲಾಜಿಕ್ ಇಂದ ಅಲ್ಲ, ಎಮೋಷನ್ ಇಂದ ಅಂತ. ಎಮೋಷನಲ್ ಆಗಿ ಡಿಸ್ಟರ್ಬ್ ಆದವನ ಜೊತೆ ವಾದ ಮಾಡಬಾರ್ದು, ಅವನು ಪೂರ್ತಿ ಖಾಲಿ ಆಗೋಕೆ ಬಿಡಬೇಕು. ಇದನ್ನ ಆಕ್ಟಿವ್ ಲಿಸ್ನಿಂಗ್ ಅಂತಾರೆ. ಕೊನೆಗೆ ಅರ್ಜುನ ಸೋತು ಹೋಗ್ತಾನೆ, ಅವನ ಅಹಂಕಾರ ಕರಗುತ್ತೆ. 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶರಣಾಗ್ತಾನೆ. ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ. ಕೃಷ್ಣ ತನ್ನ ಬುದ್ಧಿ ಕೆಟ್ಟು ಹೋಗ್ತಿದೆ, ನಾನು ನಿನ್ನ ಶಿಷ್ಯ, ದಯವಿಟ್ಟು ನನಗೆ ದಾರಿ ತೋರಿಸು. ಯಾವಾಗ ಅರ್ಜುನ ನನಗೆ ಗೊತ್ತು ಅನ್ನೋದನ್ನ ಬಿಟ್ಟು ನನಗೆ ಗೊತ್ತಿಲ್ಲ ಅಂತ ಒಪ್ಕೊಂಡು ಆಗ ಕೃಷ್ಣ ಬಾಯ್ ಬಿಡ್ತಾನೆ. ಆಗ ರಿಯಲ್ ಗೇಮ್ ಶುರುವಾಗುತ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಅಳ್ತಾ ಇದ್ದಾನೆ, ನೀವೇನ್ ಮಾಡ್ತೀರಿ? ಅಯ್ಯೋ ಸುಮ್ನಿರು, ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ ಅಂತ ಸಮಾಧಾನ ಮಾಡ್ತೀರಾ. ಆದ್ರೆ ಕೃಷ್ಣ ಒಬ್ಬ ಜಗದ್ಗುರು, ನ್ಯಾಷನಲಿಸ್ಟ್ ಗುರು. ಅವನು ಸಮಾಧಾನ ಮಾಡ್ಲೇ ಇಲ್ಲ. ಅವನು ಅರ್ಜುನನ ಮುಖಕ್ಕೆ ಹೊಡೆದ ಹಾಗೆ ಹೇಳ್ದಾನೆ, ಕ್ಲೈವ್ಯಂ ಮಾಸ್ಮಗಮಃ ಪಾರ್ಥ. ಇದರ ಅರ್ಥ ತುಂಬಾ ಚೆನ್ನಾಗಿದೆ. ಕ್ಲೈಬ್ಯಂ ಅಂದ್ರೆ ನಪುಂಸಕತ್ವ. ಇಲ್ಲಿ ದೈಹಿಕ ನಪುಂಸಕತ್ವ ಅಲ್ಲ, ಮಾನಸಿಕ ನಪುಂಸಕತ್ವ. ಹೇ ಅರ್ಜುನ, ನೀನು ಗಂಡಸು, ವೀರ, ಹೀಗೆ ಹಳೋದು ನಿನಗೆ ಶೋಭೆ ತರೋದಿಲ್ಲ. ಈ ಹೃದಯ ದೌರ್ಬಲ್ಯವನ್ನ ಕಿತ್ತು ಹಾಕು, ಎದ್ದು ನಿಲ್ಲು ಅಂತ ಗದರಿಸ್ದ. ಇದು ನಮಗೆ ಬೇಕಿರೋದು. ಇವತ್ತಿನ ಸೊಸೈಟಿ ನಮಗೆ ಬರೀ ಕಂಫರ್ಟ್ ಕೊಡ್ತಿದೆ. ಪರವಾಗಿಲ್ಲ, ನೀನು ಫೇಲ್ ಆದ್ರೆ ಏನಂತೆ, ಇಟ್ಸ್ ಓಕೆ ಅಂತ ನಮ್ಮನ್ನ ವೀಕ್ ಮಾಡ್ತಿದ್ದಾರೆ. ಆದ್ರೆ ಭಗವದ್ಗೀತೆ ಹೇಳುತ್ತೆ, ನೋ, ಇಟ್ ಈಸ್ ನಾಟ್ ಓಕೆ ಟು ಬಿ ಎ ವೀಕ್. ದೌರ್ಬಲ್ಯವೇ ಸಾವು, ಶಕ್ತಿಯೇ ಜೀವನ ಅಂತ. ನಿಮ್ಮ ಡಿಪ್ರೆಷನ್ಗೆ, ನಿಮ್ಮ ಸೋಲಿಗೆ ನೀವು ಬೇರೆಯವರನ್ನ ಬ್ಲೇಮ್ ಮಾಡೋದು ನಿಲ್ಲಿಸಿ. ನಮ್ಮ ಅಪ್ಪ ಸಪೋರ್ಟ್ ಮಾಡಲಿಲ್ಲ, ನನ್ನ ಟೀಚರ್ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ,
ಸ್ಟಾಪ್ ಪ್ಲೇಯಿಂಗ್ ದ ವಿಕ್ಟಿಮ್ ಕಾರ್ಡ್. ಅರ್ಜುನನಿಗೂ 1000 ಕಾರಣಗಳಿತ್ತು ಯುದ್ಧ ಬಿಡೋಕೆ, ಆದ್ರೆ ಕೃಷ್ಣ ಹೇಳಿದ್ ಒಂದೇ, ಉತ್ತಿಷ್ಟ, ಯುದ್ಧ ಮಾಡು, ಗೆಲ್ತೀಯೋ ಸಾಯ್ತೀಯೋ ಅದು ಆಮೇಲಿನ ವಿಷಯ, ಮೊದಲು ಹೇಡಿಯ ತರ ಓಡಿ ಹೋಗೋದನ್ನ ನಿಲ್ಸೋ. ಇದು ವಿಷಾದ ಯೋಗ. ವಿಷಾದ ಅಂದ್ರೆ ದುಃಖ, ಆದ್ರೆ ವ್ಯಾಸರು ಇದನ್ನೂ ಯೋಗ ಅಂತ ಯಾಕೆ ಕರೆದ್ರು? ದುಃಖ ಕೂಡ ಯೋಗ ಆಗತ್ತಾ? ಹೌದು. ಯಾವಾಗ ಆ ದುಃಖ ನಿಮ್ಮನ್ನ ದೇವರ ಕಡೆಗೆ, ಸತ್ಯದ ಕಡೆಗೆ ಕರೆದುಕೊಂಡು ಹೋಗುತ್ತೋ ಆ ದುಃಖ ಕೂಡ ಒಂದು ಯೋಗವೇ. If your depression pushes you to find the truth, then that depression is also a blessing. ಅರ್ಜುನನಿಗೂ ಆ ವಿಷಾದ ಬಂದಿಲ್ಲ ಅಂದ್ರೆ ನಮಗೆ ಭಗವದ್ಗೀತೆ ಸಿಗ್ತಾನೆ ಇರಲಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ಸಂಚಿಕೆಯ ಸಾರಾಂಶ ಇಷ್ಟೇ. ಡಿಪ್ರೆಷನ್ ಕ್ಯಾನ್ ಹಿಟ್ ಎನಿವನ್. ಅರ್ಜುನನಿಗೆ ಬಿಟ್ಟಿಲ್ಲ, ನಿಮಗೂ ಬರಬಹುದು, ಅದಕ್ಕೆ ಹೆದರಬೇಡಿ. ಸಿಂಪ್ಟಮ್ಸ್ ಆರ್ ರಿಯಲ್. ಕೈ ನಡುಗುವುದು, ಭಯ ಆಗುವುದು ಬಾಡಿ ರಿಯಾಕ್ಷನ್ ಅಷ್ಟೇ. ನೀನು ವೀಕ್ ಅಂತ ಅರ್ಥ ಅಲ್ಲ. ನೋ ಎಸ್ಕೇಪಿಸಮ್. ಸಮಸ್ಯೆಯಿಂದ ಓಡಿ ಹೋಗಬೇಡಿ, ಅದಕ್ಕೆ ತ್ಯಾಗ ಅಂತ ಸುಳ್ಳೆಸರನ್ನ ಕೊಡಬೇಡಿ. ಮೆಂಟಲ್ ಟಫ್ನೆಸ್, ಜಿಮ್ ಬಾಡಿಗಿಂತ ಮೈಂಡ್ ಪವರ್ ಬಹಳ ಮುಖ್ಯ. ಡೋಂಟ್ ಬಿ ಎ ವಿಕ್ಟಿಮ್. ಕೃಷ್ಣನ ತರಹ ನಿಮ್ಮ ಲೈಫ್ ಸಾರಥಿ ನೀವೇ ಆಗಬೇಕು. ಎದ್ದು ನಿಲ್ಲಿ, ಇದು ಬರೀ ಆರಂಭ ಅಷ್ಟೇ. ಅರ್ಜುನನಿಗೆ ಬಂದಿದ್ದು ಬರೀ ಭಯ ಅಲ್ಲ, ಅವನಿಗೆ ನಾನು ಯಾರು ಅನ್ನೋ ಗೊಂದಲ ಕೂಡ ಇತ್ತು. ಮುಂದಿನ ಸಂಚಿಕೆಯಲ್ಲಿ ಕೃಷ್ಣ ಒಂದು ದೊಡ್ಡ ಸೀಕ್ರೆಟ್ ರಿವೀಲ್ ಮಾಡ್ತಾನೆ, ದ ಮ್ಯಾಟ್ರಿಕ್ಸ್ ಆಫ್ ಸೌಲ್. ನಾವು ಸತ್ತ ಮೇಲೆ ಏನಾಗ್ತೀವಿ, ನಾವು ಅಂದ್ರೆ ಬರೀ ಬಾಡಿನ. ಮುಂದಿನ ಎಪಿಸೋಡ್ ಸಂಖ್ಯಾ ಯೋಗ, ದ ರಿಯಲ್ ಯು. ಈ ವಿಡಿಯೋದಲ್ಲಿ ನಾನು ಹೇಳಿದ ಮಾತುಗಳು ನಿಮಗೆ ಇಷ್ಟ ಆದ್ರೆ ಅಥವಾ ನಿಮ್ಮ ಲೈಫ್ಗೂ ಎಲ್ಲೋ ಕನೆಕ್ಟ್ ಆಯ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಆ ಡಿಪ್ರೆಸ್ಡ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವನಿಗೊಂದು ಹೊಸ ದಾರಿ ಸಿಗ್ಬೋದು. ನೆನಪಿರಲಿ, ನಾನೊಬ್ಬ ರಾಷ್ಟ್ರೀಯವಾದಿ ಪತ್ರಕರ್ತ ವಿಕಾಸ್ ಶಾಸ್ತ್ರಿ. ನನ್ನ ಉದ್ದೇಶ ಸನಾತನ ಧರ್ಮದ ಸತ್ಯವನ್ನ ನಿಮಗೆ ತಲುಪಿಸೋದು. ವಿಕಾಸ ದ ಜರ್ನಲಿಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧರ್ಮೋ ರಕ್ಷಿತಿ ರಕ್ಷಿತ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ನಮಸ್ಕಾರ.